ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ದೇಶದಲ್ಲಿ ದಿಢೀರಂತ ಈರುಳ್ಳಿ ಬೆಲೆ ಗಗನಕ್ಕೇರಿದೆ. ಕಳೆದ ವಾರ ಅಷ್ಟೇ 1 ಕೆಜಿಗೆ 20 ರೂಪಾಯಿ ಅಷ್ಟಿದ್ದಂತಹ ಈರುಳ್ಳಿ ಈಗ 70 ರೂಪಾಯಿಗೆ ಏರಿಕೆ, ಬರೋಬ್ಬರಿ 50 ರೂಪಾಯಿ ಏರಿದೆ. ಈ ಈರುಳ್ಳಿ ಬೆಲೆ ಏರಿಕೆ ಗ್ರಾಹಕರಿಗೆ ಶಾಕ್ ತಟ್ಟಿದೆ. ವಾರದ ಹಿಂದಿನ ದರ ನೋಡ್ತಾ ಇದ್ದೀವಿ. ಒಳ್ಳೆಯ ಗುಣಮಟ್ಟದ್ದು ಮತ್ತು ಇವತ್ತಿನ ದರ ಮಧ್ಯಮ ಗುಣಮಟ್ಟದ್ದು 25ರಿಂದ 30 ರೂಪಾಯಿ ಇದ್ದಿದ್ದು ಈಗ 45ರಿಂದ 50 ರೂಪಾಯಿ ಆಗಿದ್ರೆ, ದೊಡ್ಡ ಗಾತ್ರದ ಈರುಳ್ಳಿ ಅಂತೂ 75 ರೂಪಾಯಿವರೆಗೆ ಏರಿದೆ. ದಾವಣಗೆರೆಯ ಹೋಲ್ಸೇಲ್ ರೇಟ್ ಗಮನಿಸ್ತಾ ಹೋದರೆ ಈರುಳ್ಳಿ ಮಾರ್ಕೆಟ್ನಲ್ಲಿ ಸದ್ಯ ಕೆಜಿಗೆ 40ರಿಂದ 50 ರೂಪಾಯಿವರೆಗೆ ದರ ಇದೆ. ರಿಟೇಲ್ ಮಾರ್ಕೆಟ್ನಲ್ಲಿ ಕೆಜಿಗೆ 60ರಿಂದ 65 ರೂಪಾಯಿವರೆಗೆ ಮಾರಾಟ ಆಗ್ತಾ ಇದೆ. ದಾವಣಗೆರೆ ಮಾರುಕಟ್ಟೆಗೆ ಸದ್ಯ ಬಹುತೇಕ ಮಹಾರಾಷ್ಟ್ರದ ನಾಸಿಕ್ನಿಂದ ಈರುಳ್ಳಿ ಬರೋದು. ಸ್ಥಳೀಯ ರೈತರು ಈರುಳ್ಳಿ ಪೂರೈಕೆ ಗಣೇಶ ಹಬ್ಬದ ಬಳಿಕ ಹೆಚ್ಚಾಗೋ ಸಾಧ್ಯತೆ ಇದೆ. ಅಲ್ಲಿವರೆಗೆ ಈರುಳ್ಳಿ ದರ ಮತ್ತಷ್ಟು ಏರಿಕೆಯಾಗೋ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ನಮ್ಮ ಪ್ರತಿನಿಧಿ ಬಸವರಾಜ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನಾವೀಗ ದಾವಣಗೆರೆ ಈರುಳ್ಳಿ ಮಾರುಕಟ್ಟೆಯಲ್ಲಿ ಇದ್ದೀವಿ. ಕರ್ನಾಟಕದಲ್ಲಿ ಏನು ಬೆಂಗಳೂರು ಮತ್ತು ಹುಬ್ಬಳ್ಳಿ ಬಿಟ್ಟರೆ ಅತಿ ದೊಡ್ಡ ಈರುಳ್ಳಿ ಮಾರುಕಟ್ಟೆ ಅಂದರೆ ದಾವಣಗೆರೆ ಈರುಳ್ಳಿ ಮಾರುಕಟ್ಟೆ. ಇದು ಪಕ್ಕದ ಆಂಧ್ರ ಪ್ರದೇಶದಿಂದ ಕೂಡ ಇಲ್ಲಿ ಗದಗ ಸೇರಿದಂತೆ ಬಹುತೇಕ ಭಾಗಗಳಿಂದ ಈರುಳ್ಳಿ ಬರ್ತಕ್ಕಂಥದ್ದು. ಪ್ರತಿ ವಾರ ಏನೊಂದು ನಿರಂತರವಾಗಿ ಇಲ್ಲಿ ಈರುಳ್ಳಿಗಾಗಿ ಇರ್ತಕ್ಕಂಥ ಒಂದು ಬೃಹತ್ ಪ್ರಮಾಣದ ಏನಾದರೂ ಒಂದು ಮಾರುಕಟ್ಟೆ ಇದೆ ಅಂತಂದರೆ ಅದು ಹುಬ್ಬಳ್ಳಿ ಮತ್ತು ಬೆಂಗಳೂರನ್ನು ಬಿಟ್ಟರೆ ಅತಿ ದೊಡ್ಡ ಮಾರುಕಟ್ಟೆ ಅಂದರೆ ದಾವಣಗೆರೆ ಅಂತ ಹೇಳ್ಬೋದು. ಇಲ್ಲಿ ಸಾವಿರಾರು ಕ್ವಿಂಟಾಲ್ ಏನು ನಿತ್ಯ ಇಲ್ಲಿ ಆಟ ಆಗ್ತಾ ಇರ್ತಕ್ಕಂಥದ್ದು. ಮತ್ತು ರೈತರು ಕೂಡ ಇಲ್ಲಿ ಏನು ಇವತ್ತು ಈದ್ ಮಿಲಾದ್ ಹಬ್ಬ ಇದರಿಂದ ಈ ಒಂದು ಮಾರುಕಟ್ಟೆಗೆ ರಜೆ ಇರ್ತಕ್ಕಂಥದ್ದು. ಬಹುತೇಕವಾಗಿ ಅಲ್ಪಸಂಖ್ಯಾತರ ಬಂಧುಗಳು ಹೆಚ್ಚು ಇದರ ಈರುಳ್ಳಿ ಮಾರುಕಟ್ಟೆಯಲ್ಲಿ ಒಂದು ಏನು ಅಂಗಡಿಗಳನ್ನು ಇಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆ ಕೂಡ ಎಲ್ಲರೂ ಅವರಿಗೆ ಬೆಂಬಲಿಸಿ ಎಲ್ಲರೂ ಕೂಡ ಇವತ್ತು ಆ ಹಬ್ಬದ ಹಿನ್ನೆಲೆಯಲ್ಲಿ ಮಾರುಕಟ್ಟೆಗೆ ಬಂದಿರ್ತಕ್ಕಂಥದ್ದು. ಆದರೆ ಏನು ಇತ್ತೀಚೆಗೆ ದರ ಜಾಸ್ತಿ ಆಗಿದೆ ಅಂತಾರೆ. ಈಗ ಏನು ಹೋಲ್ಸೇಲ್ನಲ್ಲಿ ಒಂದು 40 ರೂಪಾಯಿದಿಂದ 50-55 ರೂಪಾಯಿ ಮಟ 50 ರೂಪಾಯಿ ಮಟ ದರ ಇರ್ತಕ್ಕಂಥದ್ದು. ಒಂದು ಏನು ಆ ಒಂದು ದರ ಇದು ಹೋಲ್ಸೇಲ್ನಲ್ಲಿ ನಾ ಹೇಳ್ತಾ ಇರೋದು. ಮತ್ತು ರಿಟೇಲ್ನಲ್ಲಿ ಇದಕ್ಕೆ ಕೂಡ ಜಾಸ್ತಿ ಇರ್ತಕ್ಕಂಥ ಸಾಧ್ಯ ಸುಮಾರು 60 ರೂಪಾಯಿ 65-70 ಮಟ ಆಯಾ ಗಾತ್ರಗಳ ಮೇಲೆ ಏನು ಈರುಳ್ಳಿಯ ಗಾತ್ರ ಇದೆ ಆ ಗಾತ್ರದ ಮೇಲೆ ದರ ನಿಗದಿಯಾಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇಲ್ಲಿ ಏನು ಈರುಳ್ಳಿ ಮಾರುಕಟ್ಟೆಯಲ್ಲಿರ್ತ ಕಲಂದರ್ ಸಾಬ್ ಅವರು ನಮ್ಮ ಜೊತೆಗಿದ್ದಾರೆ. ಏನು ಇತ್ತೀಚೆಗೆ ಈರುಳ್ಳಿ ದರ ಜಾಸ್ತಿ ಆಗಿದೆ ಅಂತಾರ, ಅದ್ರ ಬಗ್ಗೆ ಏನು ಮಾಹಿತಿ ಇದೆ ನಿಮ್ಗೆ? ಸರ್, ಇವತ್ತು ನೀರುಳ್ಳಿ ಮಾರ್ಕೆಟಲ್ಲಿ ನೀರುಳ್ಳಿ ದರ 40ರಿಂದ 50 ರೂಪಾಯಿ ಮಟ್ಟ ಇದೆ ಹೋಲ್ಸೇಲು. ರಿಟೇಲು 60-65 ರೂಪಾಯಿ ಮಾರ್ತಾ ಇದ್ದಾರೆ ಮಾರ್ಕೆಟಲ್ಲಿ. ಈ ಥರ ನಡೀತಾ ಇದೆ ಮಾರ್ಕೆಟ್. ಇವತ್ತು ಮಾರ್ಕೆಟ್ ರಜಾ ಇದೆ, ಇವತ್ತು ಯಾರೂ ಬರಲ್ಲ. ಏನು ಕಡಿಮೆ ಆಗಿದೆ ಬರೋದು, ಏನು ರೇಟ್ ಜಾಸ್ತಿ ಅವಾಗ ಕಡಿಮೆ ಆಗಿದೆ. ಮಾಲ್ ಸಪ್ಲೈ ಇಲ್ಲ, ಮಾಲ್ ಬರ್ತಾ ಇಲ್ಲ. ಅಲ್ಲಿ ಈ ರೇಟು ಅಲ್ಲೇ ಪೂನಾದಲ್ಲೇ ಮಾರ್ತಾ ಇದ್ದಾರೆ. ಹಂಗಾಗಿ ಇಲ್ಲಿ ಸಪ್ಲೈ ಬರಲ್ಲ. ನಾಸಿಕ್ ಈರುಳ್ಳಿ ಅವೆಲ್ಲ ಬರ್ತಾ ಇದೆ. ಇದೆಲ್ಲ ನಾಸಿಕ್ ಬರ್ತಾ ಇರೋದೇ ನಾಸಿಕ್ಕು. ಲೋಕಲ್ ಮಾಲು ಸ್ಟಾಕ್ ಇಲ್ಲ, ಬರ್ತಾ ಇಲ್ಲ ಲೋಕಲು. ಇನ್ನು ಗಣೇಶ ಹಬ್ಬ ಆದ ನಂತರ ಲೋಕಲ್ ಬರುತ್ತೆ, ಅಲ್ಲಿ ಗಂಟ ಲೋಕಲ್ ಬರಲ್ಲ. ಗಣೇಶ ಹಬ್ಬ ಕಾಯ್ತಾ ಇದ್ದಾರೆ. ಈ ಗಣೇಶ ಹಬ್ಬದ ಗಂಟ ಇದೇ ರೇಟು. ರೇಟ್ ಏನು ಕಡಿಮೆ ಆಗೋಕ್ಕೆ ಚಾನ್ಸಸ್ ಇಲ್ಲ. ನಾಸಿಕ್ ಈರುಳ್ಳಿ ಈಗ ಬರ್ತಾ ಇರೋದೆಲ್ಲ ಮಾರ್ಕೆಟ್ಗಳಿಗೆ ಎಲ್ಲ ಅಂಗಡಿಗಳಿಗೆ ನಾಸಿಕ್ಕೆ ಬರ್ತಾ ಇರೋದು. ಕರ್ನಾಟಕದ ಯಾವುದೂ ಇಲ್ಲ. ಬಿಜಾಪುರದ ಬರ್ತಾ ಇದೆ, ಆದರೆ ಅದು ಭಾಳ ಇಲ್ಲ. ವಾರಕ್ಕೊಂದು 2 ಗಾಡಿ 3 ಗಾಡಿ ಬರುತ್ತೆ ಅಷ್ಟೇ. ಇದು ನಾಸಿಕ್ ಏನಿದೆಯಲ್ಲ 10ರಿಂದ 20 ಗಾಡಿ ಗಂಟ ಬರುತ್ತೆ ನಾಸಿಕ್ ನೀರುಳ್ಳಿ. ಅದೇ ಕಾರಣಕ್ಕೆ ಒಂದು ಕಡಿಮೆ ಬಂದದಕ್ಕೆ ದರ ಜಾಸ್ತಿ. ಮಾಲಿಲ್ಲ, ಬಾಡಿಗಳು ಜಾಸ್ತಿ, ಹಿಂಗೆ ಇವೆಲ್ಲ ಕಾರಣ ಇರ್ತವೆ, ದರ ಜಾಸ್ತಿ. ಶಾಂತಕುಮಾರ್ ಒಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.